ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 19 ಮತ್ತು 20ನೇ ವಚನವನ್ನು ಓದುವಾಗ, ಇದಲ್ಲದೆ ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆಯ ಮೇಲ್ಗಡೆ ಹಚ್ಚಿಸಿದನು. ಅದೇನೆಂದರೆ, ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದೇ. ಅವರು ಯೇಸುವನ್ನು ಶಿಲುಬೆಗೆ ಹಾಕಿದ್ದ ಸ್ಥಳವು ಪಟ್ಟಣಕ್ಕೆ ಹತ್ತಿರವಾಗಿದ್ದರಿಂದ ಯಹೂದ್ಯರಲ್ಲಿ ಬಹಳ ಮಂದಿ ಆ ವಿಳಾಸವನ್ನು ಓದಿದರು. ಅದು ಇಬ್ರಿಯ, ಲ್ಯಾಟಿನ್, ಗ್ರೀಕ ಭಾಷೆಗಳಲ್ಲಿ ಬರೆದಿತ್ತು. ಯಾರು ಈ ಕರ್ತನಾದ ಯೇಸು ಕ್ರಿಸ್ತನು? ಯಾರನ್ನು ಹಿಡಿದುಕೊಂಡು ಮಹಾಯಾಜಕರ ಬಳಿ ಮತ್ತು ಪಿಲಾತನ ಬಳಿಗೆ ನ್ಯಾಯ ವಿಚಾರಣೆಗೆ ಕರೆದುಕೊಂಡು ಹೋದರೋ, ಅಲ್ಲಿಯೂ ಕೂಡ ಆತನಲ್ಲಿ ಯಾವ ದೋಷವೂ ಅಪರಾಧವೂ ಕಂಡುಬರಲಿಲ್ಲ. ಆದಾಗ್ಯೂ ಆತನನ್ನು ಶಿಲುಬೆಗೆ ಹಾಕಿಸು ಎಂದು ಕೂಗಿದರು. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಒಂದು ಹಣೆಪಟ್ಟಿಯನ್ನು ಬರೆದಿದ್ದರು. ಅಂದರೆ ಇದು ಒಂದು ವಾಡಿಕೆಯ ಪ್ರಕಾರವೇ. ಶಿಲುಬೆಗೆ ಹಾಕಲ್ಪಡುವಂತಹ ವ್ಯಕ್ತಿ, ಆ ವ್ಯಕ್ತಿಯು ಮಾಡಿದಂಥ ಅಪರಾಧ, ದೋಷವನ್ನು ಆ ರೀತಿಯಾದ ಪಟ್ಟಿ, ಒಂದು ವಿಳಾಸವನ್ನು ಬರೆದು ಹಾಕುತ್ತಾ ಇದ್ದರು. ಯಾವ ಅಪರಾಧ, ಯಾವ ದೋಷವೂ ಇಲ್ಲದಿದ್ದಾಗಲೂ ಕೂಡ ಆತನ ಶಿಲುಬೆಯ ಮೇಲೆ ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದನ್ನು ವಿಳಾಸವನ್ನು ಬರೆದಿದ್ದರು. ಕರ್ತನಾದ ಯೇಸು ಕ್ರಿಸ್ತನು ಕೇವಲ ಯಹೂದ್ಯರ ಅರಸನು ಮಾತ್ರವಲ್ಲ, ಆತನು ಸಕಲ ಭೂಮಿಯ ಮೇಲೆ ಸಕಲ ಜನರೆಲ್ಲರಿಗೂ ಕೂಡ ಅರಸನಾಗಿದ್ದಾನೆ. ರಾಜಾದಿರಾಜನು, ಸೇನಾಧೀಶ್ವರನು ಆತನಾಗಿದ್ದಾನೆ. ಆದಾಗ್ಯೂ ಕೂಡ ಆತನನ್ನು ಶಿಲುಬೆಗೆ ಹಾಕಿದರು. ಕಾರಣ ಇಷ್ಟೇ, ರಾಜಾದಿರಾಜನಾಗಿದ್ದರೂ ಕೂಡ ಮನುಷ್ಯರ ಕೈಯಿಂದ ಶಿಲುಬೆಗೆ ಏರಿಸಲ್ಪಟ್ಟನು. ಕಾರಣ ನಮಗೋಸ್ಕರ ಪಾಪ ಕ್ಷಮಾಪಣೆ, ನಿತ್ಯ ಜೀವದ ಮಾರ್ಗವನ್ನು ಸಿದ್ಧಪಡಿಸುವುದಕ್ಕಾಗಿ. ನೀವು ಆತನ ಮೇಲೆ ನಂಬಿಕೆ ಇಟ್ಟು ಪಾಪ ಕ್ಷಮಾಪಣೆ, ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆ ದೇವರಲ್ಲಿ ನಮ್ಮ ಪ್ರಾರ್ಥನೆ.